ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬೆಂಗಳೂರಲ್ಲಿ ನೀವು ಹೊಯ್ಸಳ ನೋಡಿರ್ತೀರಾ, ಆದ್ರೆ ಪಿಂಕ್ ಹೊಯ್ಸಳ ನೋಡಿದಿರಾ? ಖಂಡಿತ ನೋಡಿರಲ್ಲ ಅಂತ ಗೊತ್ತು. ಆ ಪಿಂಕ್ ಹೊಯ್ಸಳ ಏನು, ಪಿಂಕ್ ಹೊಯ್ಸಳನ ಸರ್ಕಾರ ಯಾಕೆ ತಂದಿದೆ ಅನ್ನೋದನ್ನೆಲ್ಲ ನಾನ್ ನಿಮ್ಗೆ ಇವಾಗ ಡೀಟೇಲ್ ಆಗಿ ಕೊಡ್ತೀನಿ, ಕೇಳಿ. ನಗರದಲ್ಲಿ ಇವತ್ತಿಂದ ಹೊಸ ಗಸ್ತು ವಾಹನಗಳು ರಸ್ತೆಗಿಳಿಯಲಿದೆ. ಮಹಿಳೆಯರು ಮತ್ತೆ ಮಕ್ಕಳ ಸುರಕ್ಷತೆಗಾಗಿ 51 ಪಿಂಕ್ ಹೊಯ್ಸಳ ವಾಹನಗಳನ್ನ ಸೇವೆಗಾಗಿ ಲಭ್ಯವಾಗ್ತಾ ಇದೆ. ಪಿಂಕ್ ಹೊಯ್ಸಳ ಮಹಿಳಾ ರಕ್ಷಣೆಯತ್ತ ದಿಟ್ಟ ಹೆಜ್ಜೆ. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರೋ ದೌರ್ಜನ್ಯ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಪಿಂಕ್ ಹೊಯ್ಸಳ ಪಡೆಯನ್ನ ನಿಯೋಜಿಸಲಿದೆ. ಮಹಿಳೆಯರ ರಕ್ಷಣೆಗೆಂದೇ ಇರುವ ಪಿಂಕ್ ಹೊಯ್ಸಳ ವಾಹನವನ್ನ ಆಪ್ ಮೂಲಕ ಮಹಿಳೆಯರು ತಮ್ಮ ಬಳಿ ಬರಮಾಡಿಕೊಳ್ಳಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಸುರಕ್ಷಾ ಆಪ್ ಲೋಕಾರ್ಪಣೆ ಮಾಡಿದ್ದಾರೆ. ಇದಾದ್ಮೇಲೆ ಮಾತಾಡಿದ ಸಿಎಂ, ಬೆಂಗಳೂರಿನಲ್ಲಿ ಒಟ್ಟು 222 ಹೊಯ್ಸಳ ವ್ಯಾನ್ಗಳು ಕಾರ್ಯಾಚರಣೆ ಮಾಡಲಿದೆ. ವಾಹನಗಳನ್ನ ಕೊಟ್ಟ ತಕ್ಷಣ ಉದ್ದೇಶ ಸಫಲವಾಗದು, ಆದ್ರೆ ಅಪರಾಧಗಳನ್ನ ತಡೆದಾಗ ಸಫಲವಾಗುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಲಂಡನ್ ಮಾದರಿಯ ಈ ಸೌಲಭ್ಯವನ್ನ ಕರ್ನಾಟಕದಲ್ಲಿ ಜಾರಿಗೆ ತರುತ್ತಿದ್ದು, ರಾಜಧಾನಿಯಲ್ಲಿ ಹೆಣ್ಣು ಮಕ್ಕಳು ಇನ್ಮುಂದೆ ನಿರ್ಭಯವಾಗಿ ಓಡಾಡಬಹುದು. ಇಂಥ ಒಂದು ವಾತಾವರಣ ಸೃಷ್ಟಿಯಾಗಲಿದೆ ಅಂತ ಸರ್ಕಾರ ತಿಳಿಸಿದೆ. ರಸ್ತೆಗಿಳಿದ ಗುಲಾಬಿ ಪಡೆ ಇಂದು ಬೆಳಗ್ಗೆ ವಿಧಾನಸೌಧದ ಮುಂಭಾಗದಲ್ಲಿ 51 ಪಿಂಕ್ ಹೊಯ್ಸಳ ವಾಹನಗಳಿಗೆ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದ್ರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಾಹನಗಳನ್ನ ಪಿಂಕ್ ಹೊಯ್ಸಳ ಸೇವೆಗೆ ಕಳುಹಿಸುವ ಉದ್ದೇಶ ಇರುವುದಾಗಿ ಸರ್ಕಾರ ತಿಳಿಸಿದೆ. ಡಯಲ್ 100 ಮತ್ತೆ ಸುರಕ್ಷಾ ಆಪ್ಗಳಿಗೆ ಬರುವ ದೂರುಗಳಿಗೆ ಪಿಂಕ್ ಹೊಯ್ಸಳ ಸಿಬ್ಬಂದಿಗಳು ಶೀಘ್ರವಾಗಿ ಸ್ಪಂದಿಸಲಿದ್ದಾರೆ. ಕರೆ ಬಂದ 15 ನಿಮಿಷಗಳಲ್ಲಿ ರಕ್ಷಣೆಯ ಅಗತ್ಯವಿರುವ ಸ್ಥಳಕ್ಕೆ ಪಿಂಕ್ ಹೊಯ್ಸಳ ತಲುಪಿರುತ್ತೆ. ಇವುಗಳ ಉಸ್ತುವಾರಿಯನ್ನ ಮಹಿಳಾ ಅಧಿಕಾರಿಗಳೇ ವಹಿಸಲಿದ್ದು, ಮಹಿಳೆಯರು ಮುಜುಗರ ಪಟ್ಕೊಳ್ಳೋ ಅಗತ್ಯನೂ ಇರಲ್ಲ. ಇನ್ನು ಈ ಸುರಕ್ಷಾ ಆಪ್ ವಿಶೇಷತೆ ಏನಪ್ಪಾ ಅಂದ್ರೆ, ಮಹಿಳೆಯರು ತಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ಸುರಕ್ಷಾ ಆಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ತಮ್ಮ ಹೆಸರು, ಅಡ್ರೆಸ್ ಅನ್ನ ರಿಜಿಸ್ಟರ್ ಮಾಡಬೇಕು. ಜೊತೆಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಮಾಡಬೇಕಾದ ಪೋಷಕರ, ಪತಿ, ಸ್ನೇಹಿತ, ಬಂಧು ಯಾರಾದ್ರೂ ಒಬ್ಬರ ಹೆಸರನ್ನ ಮತ್ತೆ ಫೋನ್ ನಂಬರ್ ಅನ್ನ ಅದರಲ್ಲಿ ರಿಜಿಸ್ಟರ್ ಮಾಡಬೇಕು. ನಿಮ್ಮ ಹೆಸರು ರಿಜಿಸ್ಟರ್ ಆದ ತಕ್ಷಣ ತೊಂದರೆ ಎದುರಾದಾಗ ಆ ಆಪ್ ನಲ್ಲಿ ಕಾಣುವ ರೆಡ್ ಬಟನ್ ಅನ್ನ ಅಥವಾ ನಿಮ್ಮ ಮೊಬೈಲ್ ನ ಪವರ್ ಬಟನ್ ಅನ್ನ 5 ಬಾರಿ ಒತ್ತಿದ್ರೆ ಪೊಲೀಸರಿಗೆ ನೀವು ದಾಖಲಿಸಿದ ಸಂಬಂಧಿಕರ ನಂಬರ್ಗೆ ಎಚ್ಚರಿಕೆ ಸಂದೇಶ ಹೋಗುತ್ತೆ. ಸೊ ಕೇಳಿದ್ರಲ್ಲ, ಮಹಿಳೆಯರ ಮತ್ತು ಮಕ್ಕಳ ಸುರಕ್ಷತೆಗೆ ಬರ್ತಾ ಇದೆ ಪಿಂಕ್ ಹೊಯ್ಸಳ. ಸೊ ಇನ್ಮುಂದಕ್ಕಾದ್ರೂ ಅದೆಷ್ಟು ಅಪರಾಧ ಪ್ರಕರಣಗಳು ಇದರಿಂದ ಕಮ್ಮಿ ಆಗತ್ತೆ ಅಂತ ನಾವು ಕೂಡ ಭಾವಿಸ್ತೀವಿ. ಸೊ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ಗೆ ಹೇಳ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.